ಹಲೋ ಫ್ರೆಂಡ್ಸ್, ರೀಟಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಬ್ಬಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ, ಎಲ್ಲರೂ ಹಿಂಗೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಬ್ಬಟ್ಟು ಮಾಡುವಾಗ ಬೇಳೆ ಬೇಯಿಸ್ತೀವಲ್ವ, ಬೇಯಿಸಿರೋ ನೀರಿಗೆ ಒಬ್ಬಟ್ಟು ಸಾಂಬಾರು ಮಾಡ್ಕೊತೀವಿ. ಒಬ್ಬಟ್ಟು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊತಾಯಿದ್ದೀನಿ. ಇಲ್ಲಿ ಧನಿಯಾ ಸ್ವಲ್ಪ ಹುರ್ಕೊಂಡು, ಪಲಾವ್ ಎಲೆ ಸ್ವಲ್ಪ ಹುರ್ಕೊಂಡು, ಸ್ವಲ್ಪ ಕೊಬ್ಬರಿ ಹುರ್ಕೊತಾ ಇದ್ದೀನಿ. ಕೊಬ್ಬರಿ ಎಲ್ಲ ನೀಟಾಗಿ ಹುರ್ಕೊಂಡ ಮೇಲೆ ಧನಿಯಾ ಹುರ್ಕೊಂಡು ತೆಗೆದು ಕೊಬ್ಬರಿ ಹುರ್ಕೊಂಡು ಬಿಟ್ಟು ನೋಡಿ ಈ ಥರ ಒಂದು ಸ್ವಲ್ಪ ಕೆಂಪಾದ್ಮೇಲೆ ಹಸಿ ಕೊಬ್ಬರಿ ತೆಗೆದು ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಚಕ್ಕೆ, ಒಂದು 3-4 ಮೆಣಸು, ಒಂದೆರಡು ಲವಂಗ ಸಾಕು, ಒಂದೆರಡು ಲವಂಗ, ಸ್ವಲ್ಪ ಜೀರಿಗೆ ನೋಡಿ, ಒಂದು ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಕಡಲೆಪಪ್ಪು, ಹುಣಸೆಹಣ್ಣು, ಇಷ್ಟೆಲ್ಲ ಮಸಾಲೆ ರುಬ್ಕೊಳ್ಳೋಕ್ಕೆ. ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಇದೆಲ್ಲ ಹುರ್ಕೊಂಡಿದ್ದೆಲ್ವ, ಧನಿಯಾ, ಕೊಬ್ಬರಿ, ಚಕ್ಕೆ, ಲವಂಗ, ಹುಣಸೆಹಣ್ಣು ನೋಡಿ, ಒಂದು 4 ಹೆಸರು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಮಸಾಲೆ ರುಬ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಒಬ್ಬಟ್ಟು ಸಾಂಬಾರು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಇದರಲ್ಲಿ ನಾನು ಯಾವುದಾದ್ರೂ ಮಿಸ್ಟೇಕ್ ಮಾಡಿದರೆ, ಇಲ್ಲದೇ ಇದ್ದರೆ ನಾವು ಈ ಥರ ಮಾಡ್ತೀವಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನಂತೂ ಒಬ್ಬಟ್ಟು ಸಾಂಬಾರು ಪ್ರತಿಯೊಂದು ಸಲ ಏನೂ ಮಿಸ್ ಆಗೋಲ್ಲ. ಇದು ಏನು ಯಾವ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಅದೇ ಮೆಥಡಲ್ಲಿ ಮಾಡ್ತೀನಿ, ಸೂಪರಾಗಿರುತ್ತೆ. ನೀವು ಬೇರೆ ರೀತಿ ಮಾಡಿದ್ರೂ ನೀವು ಒಂದು ಸಲ ಈ ಮೆಥಡಲ್ಲಿ ಮಾಡಿ ನೋಡಿ, ತುಂಬ ಟೇಸ್ಟಿ ಸೂಪರಾಗಿರುತ್ತೆ. ಒಂದು 3 ಟೊಮೆಟೊ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು ಇಲ್ಲಿ ಒಗ್ಗರಣೆಗೆ ಇಟ್ಕೊಳ್ಳೋಣ. ಬಾಣಲೆ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ಎಣ್ಣೆ, ಮತ್ತು ಒಂದು ಜೀರಿಗೆ, ಸಾಸಿವೆ ಒಂದು ಸ್ವಲ್ಪ, ಜೀರಿಗೆ, ಕರಿಬೇವು, ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲರ್ ಈ ಥರ ಆದಮೇಲೆ ಟೊಮೊಟೊ ಹಾಕೋಣ. ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಟೊಮೊಟೊ ಕರಗೋವರೆಗೂ ಮುಚ್ಚಿಟ್ಬಿಡೋಣ. ಫ್ರೆಂಡ್ಸ್, ನಾವು ಅಡುಗೆ ಮಾಡೋದು ಕಷ್ಟ
ನಮಗಾಗಲ್ಲ ಅಂತ ಅದೇ ವಿಚಾರ ಮಾಡಿಕೊಂಡು ನಾವು ಕೂತ್ಕೊಂಡ್ರೆ ಆಗಲ್ಲ. ನಾವು ಎದ್ದು ಬಿಟ್ಟು ಮಾಡಕ್ಕೆ ನಿಂತರೆ ಒಂದು 10 ನಿಮಿಷದ ಕೆಲಸ, ಒಂದು ಸ್ವಲ್ಪ ಸ್ಲೋ ಆಗಿ ಮಾಡಿದ್ರೆ ಒಂದು 1/2 ಅವರ್ ಕೆಲಸ ಅಷ್ಟೇ ಆಗೋದು. ನಾವು ಮನಸ್ಸು ಕೊಟ್ಟು ನಾವು ಪ್ರೀತಿಯಿಂದ ಮಾಡಿದ್ರೆ ಯಾವ ಅಡುಗೆನೇ ಆಗಲಿ ತುಂಬ ರುಚಿಯಾಗುತ್ತೆ. ನನಗಂತೂ ವೆರೈಟಿ ಅಡುಗೆ ಮಾಡಿ ಮಕ್ಕಳದು ಇಷ್ಟಪಟ್ಟು ತಿನ್ನೋದು ನೋಡಿದ್ರೆ ನನಗೆ ತುಂಬ ಖುಷಿ. ನನಗೆ ಸುಸ್ತಾಗಲ್ಲ, ನನಗೆ ಬೇಜಾರಾಗಲ್ಲ. ನನಗೆ ಅಡುಗೆ ಮಾಡೋದು ಅಂದ್ರೇ ತುಂಬ ಇಷ್ಟ. ನಿಮಗೆ ಯಾವ ರೀತಿ ಅಂತ ನನಗೆ ಕಮೆಂಟ್ ಇದರಲ್ಲಿ ಹೇಳಿ ಫ್ರೆಂಡ್ಸ್. ನೋಡಿ ಈ ಥರ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆದಮೇಲೆ ಕರಗಿದ ಮೇಲೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ನೀಟಾಗಿ ಟೊಮೆಟೊ ಎಲ್ಲ ಕರಗುತ್ತೆ. ಕುದಿ ಬಂದಾದ ತಕ್ಷಣ ಮಸಾಲೆ ನಾವು ರುಬ್ಬಿಟ್ಕೊತೀವಲ್ವಾ, ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಮಸಾಲೆ ಬೇಯೋವರೆಗೂ ಸ್ವಲ್ಪ ಮುಚ್ಚಿಡೋಣ, ಒಂದು 5 ನಿಮಿಷ. ಆಮೇಲೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅದು ಒಂಥರ ಕುದಿಯೋವಾಗ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತಲ್ವ, ಆವಾಗ ಗೊತ್ತಾಗುತ್ತೆ ನಮಗಿದು ಕುದ್ದಿದೆ ಅಂತ. ಆಮೇಲೆ ಮಸಾಲೆ ಎಲ್ಲ ಕುದ್ಮೇಲೆ ಸ್ವಲ್ಪ ಮಸಾಲೆ ರುಬ್ಕೊಂಡಿರೋದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕಿದೆ. ಆಮೇಲೆ ಇದು ಬೇಳೆದೇನು ಕಟ್ ಅಂತೀವಿ ನಾವು, ಬೇಳೆ ನೀರೇನು ತಗೊಂಡಿರ್ತೀವಲ್ವ ಅದು ಅದರಲ್ಲಿ ಹಾಕ್ಬಿಟ್ಟು ನೋಡಿ ಹಾಕಿ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು, ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಹಾಕಿ. ಒಂದು ಸ್ವಲ್ಪ ನನ್ನ ಮನೇಲಿ ಒಂದು ಸ್ವಲ್ಪ ಧನಿಯಾ, ಒಣ ಕೊಬ್ಬರಿ ಮತ್ತು ಮೆಣಸು, ಲವಂಗ, ಚಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮನೇಲಿ ಗರಂ ಮಸಾಲ ಥರ ಮಾಡ್ಕೊಂಡಿರ್ತೀನಿ. ಯಾವಾಗಾದರೂ ಚಿಕನ್ ಫ್ರೈ ಏನಾದರೂ ಸ್ವಲ್ಪ ಅರ್ಜೆಂಟಾಗಿ ಮಾಡ್ಕೊಳ್ಳೋಂಗಿದ್ರೆ ಬೇಕಾಗುತ್ತೆ ಅಂತ ಮಾಡ್ಕೊಂಡಿದ್ದೀನಿ. ಅದು 1 ಸ್ಪೂನ್ ಹಾಕಿದ್ದೀನಿ. ಮತ್ತು ಅಂಗಡಿದು ಪೌಡ್ರ್ ಚಿಕನ್ ಮಸಾಲ ಒಂದು ಸ್ವಲ್ಪ ಹಾಕಿದ್ದೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಚೆಕ್ ಮಾಡ್ತಾಯಿದ್ದೀನಿ. ಉಪ್ಪು ಒಂದು ಸ್ವಲ್ಪ ಕಡಿಮೆ ಇದೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಯಾವಾಗಾದ್ರೂ ಉಪ್ಪು ಕಡಿಮೆ ಇದ್ರೂ ಈ ಥರ ಸಾಂಬಾರಿಗೆ, ವೈಟ್ ರೈಸ್ಗೆಲ್ಲ ಪುಡಿ ಉಪ್ಪು ಬಳಸೋದಕ್ಕಿಂತ ಕಲ್ಲುಪ್ಪು ಬಳಸಿದ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅನ್ನಕ್ಕೆ, ಸಾಂಬಾರಿಗೆಲ್ಲ ಕಲ್ಲುಪ್ಪೇ ಬಳಸೋದು. ಟಿಫನ್ಗಳಿಗೆ ಅವಲಕ್ಕಿ ಏನಾದರೂ ಬೇರೆ ಚಿತ್ರಾನ್ನಕ್ಕೆ ಅಂದರೆ ಪುಡಿ ಉಪ್ಪು ಬಳಸ್ತೀನಿ. ನೋಡಿ ಸೂಪರಾಗಿದೆ ಸಾಂಬಾರು. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ನೀವು ಯಾವ ರೀತಿ ಮಾಡ್ತೀರಾ ನೀವು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಮಸ್ಕಾರ.